ಕುಂಭರಾಶಿಯವರೇ, ನಿಮ್ಮ ಜೀವನದ ಅತ್ಯಂತ ಮೌನವಾದ ಕ್ಷಣದಲ್ಲಿ ಯಾರಿಗೂ ಹೇಳಲಾಗದ ಅನೇಕ ಪ್ರಶ್ನೆಗಳನ್ನು ಹೊತ್ತುಕೊಂಡು ನೀವು ಒಳಗೊಳಗೆ ನಿಂತಿರುವಾಗಲೇ ವಿಧಿಯೇ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದೆ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಆತ್ಮಕ್ಕೆ ನೇರವಾಗಿ ಮಾತನಾಡುವ ಸಂದೇಶ. ಜನವರಿ ಮತ್ತು ಫೆಬ್ರವರಿ ನಡುವಿನ ಈ ಅವಧಿ ಸಾಮಾನ್ಯ ಸಮಯವಲ್ಲ. ಇದು ದಿನಗಳ ಬದಲಾವಣೆ ಮಾತ್ರವಲ್ಲ, ಇದು ನಿಮ್ಮ ಜೀವನದ ದಿಕ್ಕು ನಿಧಾನವಾಗಿ ಆದರೆ ಶಾಶ್ವತವಾಗಿ ತಿರುಗುವ ಸಮಯ. ನೀವು ಈ ಮಾತುಗಳನ್ನು ಕೇಳುವಾಗ ಮನಸ್ಸು ಒಮ್ಮೆ ನಿಶ್ಚಲವಾದಂತೆ, ಹೃದಯದಲ್ಲಿ ಏನೋ ಮೃದುವಾಗಿ ತಟ್ಟಿದಂತೆ ಅನುಭವವಾಗುತ್ತಿದ್ದರೆ ಅದೇ ಸಾಕ್ಷಿ. ವಿಧಿಯೇ ಈಗ ನಿಮ್ಮೊಂದಿಗೆ ಮಾತನಾಡುತ್ತಿದೆ. ಈ ಧ್ವನಿಯನ್ನು ಅರ್ಧದಲ್ಲೇ ಬಿಟ್ಟು ಹೋಗುವ ಮನಸ್ಸು ಬಂದರೋ ನಿಮ್ಮ ಆತ್ಮ ಅದಕ್ಕೆ ಒಪ್ಪುವುದಿಲ್ಲ, ಏಕೆಂದರೆ ಈ ಸಮಯ ನಿಮ್ಮ ಜೀವನದ ತಿರುವು. ಕುಂಭರಾಶಿಯವರೇ, ನೀವು ಸದಾ ಬೇರೆ ರೀತಿಯಲ್ಲಿ ಯೋಚಿಸಿದವರು. ಜನಸಾಮಾನ್ಯ ದಾರಿಯನ್ನು ಹಿಡಿಯದೆ ನಿಮ್ಮದೇ ದೃಷ್ಟಿಕೋನದಲ್ಲಿ ಬದುಕಲು ಪ್ರಯತ್ನಿಸಿದವರು ನೀವು. ನಿಮ್ಮೊಳಗೆ ಮಾನವೀಯತೆ ಇದೆ, ಬದಲಾವಣೆಯ ಕನಸು ಇದೆ, ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬ ಆಳವಾದ ಆಸೆ ಇದೆ. ಆದರೆ ಕಳೆದ ಕೆಲವು ಕಾಲದಲ್ಲಿ ಈ ಗುಣಗಳೇ ನಿಮಗೆ ನೋವು ತಂದಿವೆ. ನೀವು ಒಳ್ಳೆಯದನ್ನು ಯೋಚಿಸಿದರೂ ನಿಮ್ಮ ಉದ್ದೇಶಗಳನ್ನು ಅರ್ಥಮಾಡಿಕೊಳ್ಳದವರು ನಿಮ್ಮನ್ನು ತಿರಸ್ಕರಿಸಿದ್ದಾರೆ. ನೀವು ನಂಬಿದವರು ನಿಮ್ಮ ದೃಷ್ಟಿಯನ್ನು ತಮಾಷೆಯಾಗಿ ನೋಡಿದ್ದಾರೆ. ನಿಮ್ಮ ವಿಭಿನ್ನ ಚಿಂತನೆಗಳು ಒಂಟಿತನವನ್ನು ತಂದಿವೆ. ನೀವು ಜನರ ನಡುವೆ ಇದ್ದರೂ ಒಳಗೊಳಗೆ ಒಂಟಿಯಾಗಿದ್ದ ಕ್ಷಣಗಳು ಹೆಚ್ಚಾಗಿವೆ. ಯಾಕೆ ನಾನಿಷ್ಟು ವಿಭಿನ್ನವಾಗಿದ್ದೇನೆ, ಯಾಕೆ ನನ್ನ ದಾರಿ ಇಷ್ಟು ಕಠಿಣವಾಗಿದೆ ಎಂಬ ಪ್ರಶ್ನೆಗಳು ನಿಮ್ಮನ್ನು ಮೌನವಾಗಿ ಕಾಡಿವೆ. ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ. ಈ ಮಾತುಗಳು ಯಾದೃಚ್ಛಿಕವಲ್ಲ. ಜನವರಿ ತಿಂಗಳ ಆರಂಭ ಆತ್ಮಿಕವಾಗಿ ಅತ್ಯಂತ ಮಹತ್ವದ ಕಾಲ. ಹೊಸ ವರ್ಷದ ಮೊದಲ ಉಸಿರಿನಲ್ಲೇ ಹಳೆಯ ಕರ್ಮಗಳ ಶುದ್ಧೀಕರಣ ಆರಂಭವಾಗುತ್ತದೆ. ಸಂಕಷ್ಟಿ ಚತುರ್ಥಿಯ ದಿನ ಜನವರಿ 6, 2026 ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಆದರೆ ಮೌನ ಬದಲಾವಣೆ ಆರಂಭವಾಗುತ್ತದೆ. ಇದು ಹೊರಗೆ ದೊಡ್ಡ ಘಟನೆಗಳಾಗಿ ಕಾಣಿಸದಿರಬಹುದು, ಆದರೆ ನಿಮ್ಮ ಒಳಗಿನ ದೃಷ್ಟಿಕೋನದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ನೀವು ನಿಮ್ಮನ್ನೇ ಅನುಮಾನಿಸುವ ಮನಸ್ಥಿತಿಯಿಂದ ನಿಧಾನವಾಗಿ ಹೊರಬರಲು ಆರಂಭಿಸುತ್ತೀರಿ. ನಿಮ್ಮ ವಿಭಿನ್ನತೆ ನಿಮ್ಮ ಶಾಪವಲ್ಲ, ನಿಮ್ಮ ಶಕ್ತಿ ಎಂಬ ಅರಿವು ಒಳಗೊಳಗೆ ಮೂಡಲು ಆರಂಭವಾಗುತ್ತದೆ. ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ಸಮಯ. ನಿಮ್ಮ ದಾರಿಯಲ್ಲಿ ಕಾಣದಂತೆ ಅಡ್ಡಿಯಾಗಿದ್ದ ಶಕ್ತಿಗಳು ನಿಧಾನವಾಗಿ ಕರಗುತ್ತವೆ. ಈ ಅವಧಿ ಕರ್ಮ ಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಅಪರೂಪದ ಸೇತುವೆ. ಶಿವತತ್ವ ಈ ಸಮಯದಲ್ಲಿ ಅತ್ಯಂತ ಮೌನವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿವನು ನಿಮ್ಮ ಜೀವನದಲ್ಲಿ ಸದ್ದು ಮಾಡುವುದಿಲ್ಲ. ಅವನು ಶಬ್ದವಿಲ್ಲದೆ ಆದರೆ ಗಟ್ಟಿಯಾಗಿ ನಿಮ್ಮ ಜೀವನದ ಹಳೆಯ ಪದರಗಳನ್ನು ತೆಗೆದುಹಾಕುತ್ತಾನೆ. ನೀವು ಹಿಂದೆ ಅನುಭವಿಸಿದ ವಿಳಂಬಗಳು, ನಿಮ್ಮ ಆಲೋಚನೆಗಳಿಗೆ ಬಂದ ತಿರಸ್ಕಾರಗಳು, ನಿಮ್ಮ ಕನಸುಗಳಿಗೆ ಬಂದ ಅಡ್ಡಿಗಳು ಶನಿಯ ಪಾಠಗಳಾಗಿದ್ದವು. ಶನಿ ಕುಂಭರಾಶಿಯ ಅಧಿಪತಿಗಳಲ್ಲಿ ಒಬ್ಬನಾಗಿ ಕರ್ಮ ಮತ್ತು ನ್ಯಾಯದ ಸಂಕೇತ. ಶನಿ ಎಂದರೆ ಶಿಕ್ಷೆ ಅಲ್ಲ, ಶೋಧನೆ. ನಿಮ್ಮ ಆಲೋಚನೆಗಳನ್ನು ಗಟ್ಟಿಗೊಳಿಸಲು, ನಿಮ್ಮ ಸಹನೆಯನ್ನು ಆಳಕ್ಕೆ ಇಳಿಸಲು, ನಿಮ್ಮ ಆತ್ಮಸತ್ಯವನ್ನು ಸ್ಪಷ್ಟಗೊಳಿಸಲು ಈ ಪಾಠಗಳು ಅಗತ್ಯವಿತ್ತು. ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಅರ್ಥಗಳನ್ನು ತರುತ್ತದೆ. ಗುರು ಎಂದರೆ ಮಾರ್ಗದರ್ಶನ ಮತ್ತು ವಿಸ್ತರಣೆ. ಜನವರಿ 6 ನಂತರ ನಿಮ್ಮ ಜೀವನದಲ್ಲಿ ನೀವು ಕೇಳುವ ಮಾತುಗಳು, ಓದುವ ವಿಷಯಗಳು, ಕಾಣುವ ಘಟನೆಗಳು ಎಲ್ಲವೂ ನಿಮಗೆ ಹೊಸ ಅರ್ಥ ನೀಡಲು ಆರಂಭಿಸುತ್ತದೆ. ನೀವು ಹಿಂದೆ ಗೊಂದಲದಿಂದ ಮುಂದೂಡಿದ ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬರುತ್ತದೆ. ನೀವು ನಂಬಿದ ದಾರಿಯೇ ಸರಿಯಾದದ್ದು ಎಂಬ ದೃಢತೆ ನಿಧಾನವಾಗಿ ಮೂಡುತ್ತದೆ. ಇದು ಯಾದೃಚ್ಛಿಕವಲ್ಲ, ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ. ಫೆಬ್ರವರಿ ಸಮೀಪಿಸುತ್ತಂತೆ ಈ ಒಳನೋಟ ಇನ್ನಷ್ಟು ಗಟ್ಟಿಯಾಗುತ್ತದೆ. ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮೊಳಗಿನ ಗುಪ್ತ ಭಯಗಳನ್ನು ಮೇಲಕ್ಕೆ ತರುತ್ತವೆ. ನೀವು ಸಮಾಜಕ್ಕೆ ಹೊಂದಿಕೊಳ್ಳಲಾಗದ ಭಯ, ನಿಮ್ಮ ದಾರಿಯು ತಪ್ಪಾಡಿಬಿಡುತ್ತದೆಯೋ ಎಂಬ ಆತಂಕ, ನಿಮ್ಮ ಭವಿಷ್ಯ ಅನಿಶ್ಚಿತವಾಗಿಬಿಡುತ್ತದೆಯೋ ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಇದು ಸುಲಭವಲ್ಲ, ಆದರೆ ಇದು ಶುದ್ಧೀಕರಣ. ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ನಿಮ್ಮ ಹೃದಯಕ್ಕೆ ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ. ಇದು ನಿಮ್ಮನ್ನು ದಿಕ್ಕು ತಪ್ಪಿಸಲಲ್ಲ, ನಿಮ್ಮ ನಿಜವಾದ ದಿಕ್ಕನ್ನು ತೋರಿಸಲು. ಸೂರ್ಯ ನಿಮ್ಮ ಆತ್ಮ ಮತ್ತು ಆತ್ಮ ಗೌರವದ ಸಂಕೇತ. ಈ ಅವಧಿಯಲ್ಲಿ ನಿಮ್ಮ ಸ್ವಾಭಿಮಾನವನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತವೆ. ನೀವು ನಿಮ್ಮ ಮೌಲ್ಯವನ್ನು ಇತರರ ಒಪ್ಪಿಗೆಯ ಮೇಲೆ ಇಟ್ಟಿದ್ದೀರಾ ಎಂಬ ಪ್ರಶ್ನೆ ಎದುರಾಗುತ್ತದೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ಒಳಗಿನ ಆತ್ಮಬಲ ಜಾಗೃತಗೊಳ್ಳುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ಅಸ್ಪಷ್ಟತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜನವರಿ ಅಂತ್ಯದ ವೇಳೆಗೆ ನಿಮ್ಮ ವಿಶಿಷ್ಟ ಆಲೋಚನೆಗಳಿಗೆ ಗಮನ ಸಿಗಲು ಆರಂಭಿಸುತ್ತದೆ. ಫೆಬ್ರವರಿ ಆರಂಭದಿಂದ ನಿಮ್ಮ ಮಾತಿಗೆ ತೂಕ ಬರುತ್ತದೆ.
ನಿಮ್ಮ ದೃಷ್ಟಿಯನ್ನು ಇತರರು ಗೌರವಿಸಲು ಪ್ರಾರಂಭಿಸುತ್ತಾರೆ. ಚಂದ್ರನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. ಕುಂಭರಾಶಿಯವರ ಮನಸ್ಸು ಸದಾ ಭವಿಷ್ಯದತ್ತ ಓಡುವ ಸ್ವಭಾವದ್ದು. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಕೆಲವೊಮ್ಮೆ ಅತಿಯಾದ ಯೋಚನೆಯ ರೂಪದಲ್ಲಿ, ಕೆಲವೊಮ್ಮೆ ಅಸಹಜ ಮೌನದ ರೂಪದಲ್ಲಿ ಕಾಣಿಸಬಹುದು. ಇದು ಸಹಜ. ಇದು ಮನಸ್ಸಿನ ಪುನರ್ಸಮತೋಲನ. ನೀವು ಬಹಳ ದಿನಗಳಿಂದ ನಿಮ್ಮ ಭಾವನೆಗಳನ್ನು ಬೌದ್ಧಿಕತೆಯ ಹಿಂದೆ ಮರೆಹಾಕಿದ್ದೀರಿ. ಈಗ ಅವುಗಳನ್ನು ಸ್ವಲ್ಪ ಕೇಳಿಕೊಳ್ಳುವ ಸಮಯ. ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ, ಅದು ಮಹಾಪರಿವರ್ತನೆಯ ಶಿಖರ. ಫೆಬ್ರವರಿ 15, 2026 ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಬದಲಾವಣೆ ಸಂಭವಿಸುತ್ತದೆ. ನಿಮ್ಮ ಒಳಗಿನ ಹಳೆಯ ನೋವು, ನಿಮ್ಮನ್ನು ನೀವು ಅರ್ಥಮಾಡಿಕೊಳ್ಳದ ಬೇಸರ, ನಿಮ್ಮ ವಿಭಿನ್ನತೆಯ ಬಗ್ಗೆ ಇದ್ದ ಸಂಶಯ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭಿಸುತ್ತವೆ. ಶಿವನು ಮೌನ ರಕ್ಷಕ. ಅವನು ನಿಮ್ಮ ದಾರಿಯನ್ನು ಬದಲಾಯಿಸುವುದಿಲ್ಲ, ಆದರೆ ನಿಮ್ಮ ದಾರಿಯ ಮೇಲಿನ ಭಯವನ್ನು ಕತ್ತರಿಸುತ್ತಾನೆ. ಈ ದಿನದ ನಂತರ ನೀವು ನಿಮ್ಮ ದಾರಿಯಲ್ಲಿ ಹೆಚ್ಚು ಧೈರ್ಯದಿಂದ ನಡೆಯಲು ಆರಂಭಿಸುತ್ತೀರಿ. ಆರ್ಥಿಕವಾಗಿ ಈ ಅವಧಿ ನಿಮಗೆ ಜಾಗೃತೆ, ಹೊತೆಗೆ ಹೊಸ ಅವಕಾಶಗಳ ಸೂಚನೆ ನೀಡುತ್ತದೆ. ಜನವರಿ ಮೊದಲಾರ್ಧದಲ್ಲಿ ಹಣದ ವಿಷಯದಲ್ಲಿ ಸ್ವಲ್ಪ ಅಸ್ಥಿರತೆ ಇರಬಹುದು, ಆದರೆ ಇದು ನಿಮ್ಮನ್ನು ಹೊಸ ರೀತಿಯಲ್ಲಿ ಯೋಚಿಸಲು ಪ್ರೇರೇಪಿಸುತ್ತದೆ. ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಮತ್ತು ಹೊಸ ದಾರಿಗಳು ಕಾಣಿಸಿಕೊಳ್ಳುತ್ತವೆ. ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ಹಣಕಾಸಿನ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ದಿಕ್ಕು ನೀಡುತ್ತವೆ. ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ. ಸಂಬಂಧಗಳ ವಿಷಯದಲ್ಲಿ ಸತ್ಯ ಮತ್ತು ಗೌರವ ಸ್ಪಷ್ಟವಾಗುವ ಕಾಲವಿದು. ನೀವು ನಿಮ್ಮನ್ನು ಅರ್ಥಮಾಡಿಕೊಳ್ಳದವರ ನಡುವೆ ಉಳಿದಿದ್ದರೆ ಈಗ ಆ ಬಂಧನಗಳು ನಿಧಾನವಾಗಿ ಸಡಿಲಗೊಳ್ಳುತ್ತವೆ. ಕೆಲವು ಸಂಬಂಧಗಳು ದೂರವಾಗಬಹುದು, ಆದರೆ ಅವು ನಷ್ಟವಲ್ಲ, ಅವು ನಿಮ್ಮ ಆತ್ಮದ ಬೆಳವಣಿಗೆಗೆ ಅಗತ್ಯವಾದ ಮುಕ್ತತೆ. ಶಿವನು ನಿಮ್ಮ ಜೀವನದಿಂದ ನಿಮ್ಮ ಶಕ್ತಿಯನ್ನು ಕುಗ್ಗಿಸುವ ಬಂಧನಗಳನ್ನು ತೆಗೆದುಹಾಕುತ್ತಿದ್ದಾನೆ. ಫೆಬ್ರವರಿ ನಂತರ ನಿಮ್ಮ ಜೀವನಕ್ಕೆ ಬರುವವರು ನಿಮ್ಮ ದೃಷ್ಟಿಯನ್ನು ಗೌರವಿಸುವವರಾಗಿರುತ್ತಾರೆ. ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ, ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ನಿರ್ಧಾರವೂ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ. ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ. ಒಂದು ದೀಪವನ್ನು ಹಚ್ಚಿ ನಿಮ್ಮ ಒಳಗಿನ ಗೊಂದಲವನ್ನು ಬೆಳಕಿಗೆ ಒಪ್ಪಿಸಿ. ಸೋಮವಾರಗಳಂದು ಸಾಧ್ಯವಾದಲ್ಲಿ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಇದು ಶನಿಯ ಕಠಿಣತೆಯನ್ನು ಮೃದುವಾಗಿಸಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಕನಸುಗಳು, ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ. ದಾನ ಎಂದರೆ ದೊಡ್ಡ ಮೊತ್ತವಲ್ಲ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಮಾಜದ ಒಳ್ಳೆಯದಕ್ಕಾಗಿ ಕೈಜೋಡಿಸುವ ಮನಸ್ಸು ಸಾಕು. ಇದು ಶನಿಯ ನ್ಯಾಯವನ್ನು ಸಂತೃಪ್ತಗೊಳಿಸುತ್ತದೆ. ಶಿಸ್ತು, ಸತ್ಯ ಮತ್ತು ಮಾನವೀಯತೆ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು. ಕುಂಭರಾಶಿಯವರೇ, ನೀವು ಒಂಟಿಯಲ್ಲ. ನಿಮ್ಮ ಪ್ರತಿಯೊಂದು ಮೌನ ಪ್ರಶ್ನೆಯನ್ನು ವಿಧಿ ಕೇಳಿದೆ. ನಿಮ್ಮ ನೋವಿಗೂ ಕಾರಣವಿತ್ತು, ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ. ಈ ಅವಧಿ ನಿಮ್ಮ ಜೀವನಕ್ಕಾಗಿ. ಶಿವನು ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ. ನೀವೀಗ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿದ್ದರೂ ನಂಬಿಕೆಯಿಡಿ. ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ ಎಂದು ಕರೆಯುತ್ತೀರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಧೈರ್ಯ, ಜೀವನಕ್ಕೆ ಸ್ಪಷ್ಟತೆ ದೊರಕಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಲಕ್ಷಿತವಾಗಿರಲಿ. ನಿಮ್ಮ ದಾರಿ ಬೆಳಕಿನಿಂದ ತುಂಬಿರಲಿ. ಹರ ಹರ ಮಹಾದೇವ. ಧನ್ಯವಾದಗಳು.